ಸಿಂಹರಾಶಿ, ಹಣವನ್ನು ಉಳಿಸ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾನೆ ಇರ್ತೀರಿ, ವಿಫಲರಾಗ್ತಾನೆ ಇರ್ತೀರಿ. ಏನೋ ದುಡ್ಡು ಉಳಿಸ್ಬೇಕು ಅನ್ನುವಂತಹ ಒಂದು ಆಸೆಗೆ ಬೀಳ್ತೀರಿ. ಆದರೆ ಯಾವುದೇ ಕಾರಣಕ್ಕೂ ಹಣ ಉಳಿಸೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗದೇ ಇರತಕ್ಕಂಥದ್ದು. ಜೊತೆಗೆ ತೊಂದರೆಗೆ ಹಾಕ್ಕೊಳ್ತೀರಿ. ಯಾವುದೋ ಒಂದು ಅಗತ್ಯವಾಗಿ ಖರ್ಚು ಮಾಡಬೇಕಾದಂತಹ ವಿಚಾರಕ್ಕೆ ಹಣವನ್ನು ಉಳಿಸ್ಲಿಕ್ಕೆ ಹೋಗಿ ಅಲ್ಲೂ ಕೂಡ ತೊಂದರೆಗೆ ಕಾರಣ ಆಗ್ತಕ್ಕಂಥದ್ದಾಗತ್ತೆ. ನಿಮ್ಮ ಕೆಲಸ, ನಿಮ್ಮ ಜವಾಬ್ದಾರಿ, ನಿಮ್ಮ ಬದ್ಧತೆ ಏನಿದೆ ಅದಕ್ಕೆ ನೀವು ಹೊಂದಿಕೊಂಡಿರಬೇಕು. ಅದಕ್ಕೆ ಜವಾಬ್ದಾರಿಯುತವಾಗಿ ವರ್ತಿಸಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಬಂಧುಗಳ ಭೇಟಿ ಆಗೋದ್ರಿಂದ ಮತ್ತಷ್ಟು ಖರ್ಚಾಗತ್ತೆ. ಹಣ ಉಳಿಸಬೇಕು ಅಂತ ಆಸೆ ನಿಮ್ಮದು, ಆ ಉದ್ದೇಶ ನಿಮ್ಮದು. ಆದರೆ ಬಂಧುಗಳನ್ನು ಭೇಟಿ ಮಾಡ್ತೀರಿ, ಅಲ್ಲಿ ಯಾವುದೋ ಒಂದು ಸಾಂಪ್ರದಾಯಿಕವಾದಂತಹ ದೃಷ್ಟಿಯಿಂದ ಹಣ ಹೆಚ್ಚು ಖರ್ಚಾಗ್ತಕ್ಕಂಥದ್ದಾಗತ್ತೆ. ಸಣ್ಣ ವ್ಯಾಪಾರಿಗಳಿಗೆ ಧನಲಾಭ ಅಂತಕ್ಕಂಥದ್ದು, ಸ್ವಲ್ಪ ಹೂಡಿಕೆಯನ್ನು ಮಾಡಿ ವ್ಯಾಪಾರವನ್ನು ನಡೆಸ್ತಾ ಇರ್ತಕ್ಕಂಥವ್ರು ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಲಾಭವನ್ನು ಗಳಿಸಲಿಕ್ಕೆ ಅವಕಾಶಗಳಾಗ್ತಕ್ಕಂಥದ್ದು. ಜೀವನದ ತೊಂದರೆಗಳನ್ನು ಹೇಳಿಕೊಂಡು ತಪ್ಪು ಮಾಡಬಾರ್ದು. ಕೆಲವೊಂದು ಸಂದರ್ಭದಲ್ಲಿ ತೊಂದರೆಗಳನ್ನು ಹೇಳಿಕೊಂಡಾಗ ಅದು ನಮ್ಮ ದೌರ್ಬಲ್ಯವಾಗುತ್ತೆ. ಬೇರೆಯವರು ಅದನ್ನು ದುರುಪಯೋಗ ಮಾಡಿಕೊಂಡು ಅಥವಾ ಅದನ್ನೇ ಅಸ್ತ್ರವಾಗಿ ಬಳಸಿಕೊಂಡು ಮತ್ತೆ ಮತ್ತೆ ತೊಂದರೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು. ನಿಮ್ಮ ಎಲ್ಲ ಪ್ರಯತ್ನಗಳು ಕೂಡ ವಿಫಲವಾಗ್ತಕ್ಕಂತಹ ಸೂಚನೆಗಳು. ಹಾಗಾಗಿ ನಿಮ್ಮ ಶಕ್ತಿಯನ್ನು ಮೀರಿ ಪ್ರಯತ್ನಗಳನ್ನು ಮಾಡುವಂಥದ್ದು ಬೇಡ. ಕರ್ತವ್ಯ ನಿಷ್ಠೆ ಏನಿದೆ ಅದನ್ನು ಪ್ರಾಮಾಣಿಕವಾಗಿ ಮಾಡಿ, ಅದರಿಂದ ಲಭಿಸಬೇಕಾದಂತಹ ಫಲ ನಿಮ್ಮದಾಗಲಿ ಅಂತ ಹೇಳಿ ಆಶಿಸೋಣ. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ ಅಥವಾ ಪಠನ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಲೆಕ್ಕಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಯಶಸ್ಸಿನ ದಿವಸ ಇದು ಅಂತ ಹೇಳಬೇಕು. ನಿಮ್ಮ ಓದು, ನಿಮ್ಮ ವಿದ್ಯಾಭ್ಯಾಸ, ಶೈಕ್ಷಣಿಕ ಮಟ್ಟ ಇವೆಲ್ಲವೂ ಕೂಡ ನಿಮಗೆ ಬಹಳ ತೃಪ್ತಿಯನ್ನು, ಸಂತೋಷವನ್ನು ತಂದುಕೊಡ್ತಕ್ಕಂಥದ್ದಾಗತ್ತೆ. ಅಧಿಕವಾದಂತಹ ಖರ್ಚು, ಅದರಿಂದ ಬೇಸತ್ತಂತಹ ನೀವು ಬೇಸರ ಮಾಡಿಕೊಂಡು ಹಣವನ್ನು ಹೇಗಾದರೂ ನಾನು ಸಂಗ್ರಹ ಮಾಡಲೇಬೇಕು, ದುಡ್ಡನ್ನು ದುಡಿಲೇಬೇಕು ಅನ್ನುವಂತಹ ಹಠಕ್ಕೆ ಬೀಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಿಮ್ಮ ಯೋಜನೆಗಳಿಗೆ ಕೆಲವು ವ್ಯಕ್ತಿಗಳು ಅಡ್ಡಿಯಾಗ್ತಾರೆ. ಹಾಗಾಗಿ ಅಂತಹ ವ್ಯಕ್ತಿಗಳನ್ನು ಗುರುತಿಸಿ ಅವರಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು, ದೂರ ಇರತಕ್ಕಂಥದ್ದು, ಅವರ ಜೊತೆಯಲ್ಲಿ ವ್ಯವಹಾರವನ್ನು ಮಾಡದೇ ಇರತಕ್ಕಂಥದ್ದು ಬಹಳ ಉತ್ತಮವಾಗಿರುತ್ತೆ. ಕೆಲವರು ನಿಮಗೆ ಸಹಾಯವನ್ನು ಮಾಡ್ತಾರೆ, ಆದರೆ ಆ ಸಹಾಯದ ಸೋಗಿನಲ್ಲಿ ನಿಮಗೆ ತೊಂದರೆಯನ್ನು ಮಾಡಿದರೆ, ವಂಚನೆಯನ್ನು ಮಾಡಿದರೆ ದೊಡ್ಡದಾದಂತಹ ನಷ್ಟ ಕಷ್ಟಗಳನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಒದಗಬಹುದು. ಎಚ್ಚರ ಅಂತಕ್ಕಂಥದ್ದು. ಹೊಸ ಯೋಜನೆಗಳು ಸಾಕಾರವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಳೆಯ ಬಾಕಿ ಹಣ ನಿಮ್ಮ ಕೈ ಸೇರುವ ಸಾಧ್ಯತೆಗಳಿದೆ. ಯಾರು ಸಾಲದ ವ್ಯವಹಾರಗಳನ್ನು ಮಾಡಿರ್ತೀರಿ ಅಥವಾ ಯಾವುದೋ ಒಂದು ವಿಶ್ವಾಸದಲ್ಲಿ ಸಹಾಯದ ರೂಪದಲ್ಲಿ ಬೇರೆಯವರಿಗೆ ಹಣವನ್ನು ಕೊಟ್ಟಿರ್ತೀರಿ, ಅದು ಹಿಂದಿರುಗಿ ಬರತಕ್ಕಂತಹ ಒಂದು ಯೋಗ, ಆ ಒಂದು ಸುಸಮಯ ನಿಮಗೆ ಒದಗಿದೆ ಅಂತ ಹೇಳಬೇಕು. ಆಸ್ಪತ್ರೆಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ನಿಮ್ಮ ವೈಯಕ್ತಿಕವಾದಂತಹ ಆರೋಗ್ಯದ ವಿಚಾರ ಅಥವಾ ಕುಟುಂಬ ಸದಸ್ಯರು, ಬಂಧುಗಳು, ಸ್ನೇಹಿತರು ಯಾರೇ ಬೇಕಾದರೂ ಆಗಿರಲಿ, ಹಣವನ್ನು ನೀವು ಖರ್ಚು ಮಾಡಬೇಕಾದಂತಹ ಒಂದು ಸಂದರ್ಭ ಒದಗಿ ಬರುತ್ತೆ ಅಂತ ಅರ್ಥ. ಕಾಲಭೈರವ ಮಂತ್ರವನ್ನು ಶ್ರವಣ ಮಾಡಿ, ಕಾಲಭೈರವನನ್ನು ಪ್ರಾರ್ಥನೆ ಮಾಡಿ. ಶುಭವಾದ. ತುಲಾರಾಶಿ, ಮಕ್ಕಳ ಬಗ್ಗೆ ಸರಿಯಾದಂತಹ ಆಲೋಚನೆಗಳನ್ನು ಮಾಡಿ ಮಕ್ಕಳಿಗೆ ಸರಿಯಾದಂತಹ ತಿಳುವಳಿಕೆಯನ್ನು ನೀಡಬೇಕು. ಅವರ ವಯೋಮಾನಕ್ಕನುಗುಣವಾದಂತಹ ಒಂದು ಬದಲಾವಣೆ ಅವರಲ್ಲಿ ಯಾವಾಗಲೂ ಕೂಡ ಆ ಹೊಸತನ್ನು ಬಯಸ್ತಾ ಇರತಕ್ಕಂಥದ್ದಾಗತ್ತೆ. ಆಯಾ ವಯಸ್ಸಿಗನುಗುಣವಾಗಿ ಅವರ ಶಕ್ತಿ ಸಾಮರ್ಥ್ಯಕ್ಕೆ, ಅವರ ಜ್ಞಾಪಕ ಶಕ್ತಿಗೆ ಮತ್ತು ಅವರ ನಡೆ ನುಡಿ ಇತ್ಯಾದಿಗಳಿಗೆ ಅನುಗುಣವಾಗುವಂತೆ ಯಾವ ರೀತಿ ಅವರನ್ನು ಬದಲಾಯಿಸಬೇಕು, ಪರಿವರ್ತನೆ ಮಾಡಬೇಕು, ಯಾವ ತಿಳುವಳಿಕೆಯನ್ನು ಹೇಳಬೇಕು ಅನ್ನೋದರ ಬಗ್ಗೆ ಚಿಂತನೆಯನ್ನು ನಡೆಸಬೇಕು. ಅದನ್ನು ಕಾರ್ಯರೂಪಕ್ಕೂ ಕೂಡ ತರಬೇಕಾದಂಥದ್ದು ಮುಖ್ಯವಾಗುತ್ತೆ. ನಿಮ್ಮ ಸಂದೇಶ ಏನಿದೆ, ನಿಮ್ಮ ತಿಳುವಳಿಕೆಯ ಮಾತೇನಿದೆ, ನಿಮ್ಮ ಮಾರ್ಗದರ್ಶನ ಏನಿದೆ, ಅದು ಮಕ್ಕಳ ಭವಿಷ್ಯದಲ್ಲಿ ದಾರಿದೀಪವಾಗಬೇಕು. ಆಗ ಮಾತ್ರ ಅದು ಸಾರ್ಥಕತೆಯನ್ನು ಪಡಿತಕ್ಕಂಥದ್ದಾಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳು ಯಾವುದೂ ಕೂಡ ನಿಮಗೆ ಸಮಾಧಾನ ಕೊಡ್ತಾ ಇಲ್ಲ, ನಾನು ಇನ್ನೇನೂ ಮಾಡಬೇಕಾಗಿತ್ತು, ಅಥವಾ ನಾನು ಮಾಡಿದಂತಹ ಕೆಲಸಕ್ಕೆ, ನಾನು ಪಟ್ಟ ಪರಿಶ್ರಮಕ್ಕೆ ಇದು ಫಲ ಅಲ್ಲ ಅನ್ನುವಂತಹ ಆಲೋಚನೆಗಳು ನಿಮಗೆ ನಿರಂತರವಾಗಿ ಬರ್ತಾ ಇರ್ತಕ್ಕಂಥದ್ದಾಗತ್ತೆ. ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡ್ತಕ್ಕಂತಹ ಚಿಂತನೆಯನ್ನು ನಡೆಸ್ತೀರಿ. ಯಾವುದೋ ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಹೀಗೆಲ್ಲ ಆಲೋಚನೆಗಳು ಮನಸ್ಸಿನಲ್ಲಿ ಬರುವಂತಹ ದಿವಸವಾಗುತ್ತೆ.
ವಿಶ್ರಾಂತಿ ಇರುತ್ತೆ, ಅಂದರೆ ಆರಾಮವಾಗಿರ್ತೀರಿ. ಆದರೆ ಮನಸ್ಸು ಮಾತ್ರ ಸಮಾಧಾನ ಅಥವಾ ನಿಮ್ಮ ಹತೋಟಿಯನ್ನು ಮೀರಿ ಹೋಗ್ತಾ ಇರತಕ್ಕಂಥದ್ದು. ನಿಮ್ಮ ಹತೋಟಿಗೆ ಮನಸ್ಸು ಸಿಗ್ತಾ ಇಲ್ಲ, ಮನಸ್ಸನ್ನು ಹಿಡಿದಿಟ್ಕೊಳ್ಳೋಕ್ಕಾಗ್ತಾ ಇಲ್ಲ, ಏನೇನೋ ಆಲೋಚನೆಗಳು ಬರ್ತಾ ಇರ್ತಕ್ಕಂಥದ್ದಾಗತ್ತೆ. ದೈಹಿಕವಾದಂತಹ ಸಮಸ್ಯೆಗಳು, ನೋವು ಇವೆಲ್ಲವನ್ನು ಅನುಭವಿಸುವಂತಹ ದಿವಸ. ಶಾರೀರಿಕವಾಗಿ ಒಟ್ಟಾರೆ ನಿಮಗೆ ಅಷ್ಟೊಂದು ಸಮಾಧಾನ ಇಲ್ಲ ಅನ್ನುವಂಥದ್ದು. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ, ಶರೀರದಲ್ಲಿ ಯಾವುದೇ ರೀತಿಯ ರೋಗಗಳಿದ್ದರೂ ಕೂಡ ಅದು ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ಏನೋ ನಿಮ್ಮ ಶರೀರವನ್ನು ಬಾಧಿಸ್ತಾ ಇದ್ದರೆ ಅದು ನಿವೃತ್ತಿ ಆಗಲಿ ಅಂತ ಹೇಳಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಅನಗತ್ಯವಾದಂತಹ ವಿಚಾರಗಳೇ ಹೆಚ್ಚು ಪ್ರಸ್ತಾಪವಾಗ್ತಕ್ಕಂತಹ ದಿವಸ. ಅಂದರೆ ಯಾವ ವಿಷಯದಿಂದ ಏನೂ ಉಪಯೋಗ ಇಲ್ವೋ, ಯಾವುದೋ ಕೆಲಸಕ್ಕೆ ಬರೋದಿಲ್ವೋ ಅಂತಹ ವಿಷಯಗಳನ್ನು ಮುನ್ನೆಲೆಗೆ ತಂದುಕೊಂಡು ಸುಮಾರು ಹೊತ್ತು ಚರ್ಚೆಯನ್ನು ಮಾಡ್ತೀರಿ. ಕಾಲ ಹರಣವಾಗತ್ತೆ, ಅದರಲ್ಲೇ ಕಾಲವನ್ನು ಕಳೀತಕ್ಕಂತಹ ಮನಸ್ಸೂ ಕೂಡ ನಿಮ್ಮದಾಗಿರ್ತಕ್ಕಂಥದ್ದು. ಬೇರೆಯವರ ವಿಶ್ವಾಸ, ಬೇರೆಯವರ ಬೆಂಬಲ ನಿಮಗಿರುತ್ತೆ. ಆದರೆ ಕಾಲಹರಣ ಮಾಡಿದರೆ ನಿಮಗೆ ಪ್ರಯೋಜನ ಏನು? ಆ ಕಾಲದಿಂದ ಆಗಬೇಕಾದಂತಹ ಒಳ್ಳೆಯ ಕೆಲಸಗಳೇನಿದೆ ಅದೆಲ್ಲದಕ್ಕೂ ಕೂಡ ಚ್ಯುತಿ ಬರ್ತಕ್ಕಂಥದ್ದು. ಯಾರ ಬೆಂಬಲ ಇದ್ರೇನು, ಕಾಲಹರಣ ಆದಾಗ ಆ ಸಮಯ ಮತ್ತೆ ಸಿಕ್ಕತ್ತೆ ಅನ್ನುವಂಥದ್ದು ಖಂಡಿತವಾಗಿ ಇಲ್ಲವೇ ಇಲ್ಲ. ಸಮಯವನ್ನು ಬಹಳ ಮುಖ್ಯವಾಗಿ ಲೆಕ್ಕಕ್ಕೆ ತಗೊಳ್ಬೇಕು. ಸಮಯಕ್ಕೆ ಆದ್ಯತೆಯನ್ನು ನೀಡಬೇಕು. ಇಡೀ ಜಗತ್ತನ್ನು ತಿಂದಾಕ್ತಕ್ಕಂತಹ ಶಕ್ತಿ ಏನಾದರೂ ಇದ್ದರೆ ಆ ಶಕ್ತಿ ಇರತಕ್ಕಂಥದ್ದು ಕಾಲಕ್ಕೆ ಮಾತ್ರ, ಸಮಯಕ್ಕೆ ಮಾತ್ರ. ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ಮುಂದುವರಿಬೇಕಾದಂಥದ್ದು. ಕಠಿಣವಾದಂತಹ ನಿರ್ಧಾರಗಳನ್ನು ಮಾಡುವ ಮನಸ್ಸು ಬರುತ್ತೆ, ಆದರೆ ಖಂಡಿತವಾಗಿ ಅದನ್ನು ಮಾಡಬೇಡಿ, ಅದರಿಂದ ಉಪಯೋಗ ಇಲ್ಲದೇ ಇರತಕ್ಕಂಥದ್ದು. ಸಾಯಂಕಾಲ ಬಂಧುಗಳ ಜೊತೆಯಲ್ಲಿ, ಸ್ನೇಹಿತರ ಜೊತೆಯಲ್ಲಿ ಒಟ್ಟಿಗೆ ಸೇರಿ ಸಮಯವನ್ನು ಕಳೀತಕ್ಕಂತಹ ಅವಕಾಶ ದೊರೆಯುವಂಥದ್ದು. ಪ್ರೇಮಿಗಳಿಗೆ ನಿಮ್ಮ ಆಲೋಚನೆಗಳು ತಿರುವು ಪಡೀತಕ್ಕಂತಹ ದಿವಸ. ಏನೋ ಬದಲಾವಣೆಗಳಾಗತ್ತೆ. ಜಗಳವನ್ನು ಮಾಡಿಕೊಂಡಿದ್ದರೆ ಯಾಕೋಸ್ಕರ ಅಂತ ಹೇಳಿ ಚಿಂತನೆಯನ್ನು ನಡೆಸಿ ಸರಿಪಡಿಸ್ಕೊಳ್ತಕ್ಕಂತಹ ಸಮಯ ಒದಗಿ ಬರುತ್ತೆ ಅಂತ ಹೇಳಬೇಕು. ಮಧ್ಯಾಹ್ನದ ನಂತರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೇನೋ ಅನ್ನುವ ಭರವಸೆ ಮೂಡುತ್ತೆ. ಏನೋ ಅನುಕೂಲ ಆಗಬಹುದು ಅಂತಕ್ಕಂತಹ ನಂಬಿಕೆ ನಿಮ್ಮಲ್ಲಿ ಹೆಚ್ಚಾಗುವಂಥದ್ದು. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಬುದ್ಧಿ, ಶಕ್ತಿ, ಯಶಸ್ಸು, ಧೈರ್ಯ ಹಾಗೆ ಆಲಸ್ಯ ನಿವಾರಣೆ ಇವೆಲ್ಲವೂ ಕೂಡ ಆ ಭಗವಂತ ಆಂಜನೇಯ ಸ್ವಾಮಿಯಿಂದ ನಿಮಗಾಗಲಿ. ಶುಭವಾಗಿ.